ಸಾಮಾನ್ಯವಾಗಿ ಯಾವ ಮನುಷ್ಯನಿಗೂ ಅತ್ಯಂತ ಭಯಂಕರವಾದ ಶತ್ರು ಯಾರು ಅಂದ್ರೆ ಸಾವು ಎನ್ನುತ್ತೇವೆ. ಆದರೆ ನಮ್ಮ ಭಾರತೀಯ ಸನಾತನ ಜ್ಞಾನದಲ್ಲಿ ಸಾವು ಎಂಬುದು ಭಯಪಡಬೇಕಾದ ವಿಷಯವಲ್ಲ, ಅದು ಒಂದು ಆಯ್ಕೆ ಮಾತ್ರ ಎಂದು ನಿಮಗೆ ತಿಳಿದಿದೆಯೇ? ಅಂದ್ರೆ ನಮ್ಮ ಪೂರ್ವಿಕರು ತಮಗೆ ಇಷ್ಟವಾದಾಗ, ದೇಹ ದಣಿದಾಗ ಮಾತ್ರ ಅದನ್ನು ಹಳೆಯ ಬಟ್ಟೆಯಂತೆ ತೊರೆದು ಬಿಡುತ್ತಿದ್ದರು. ರೋಗಗಳಿಂದ ಅಥವಾ ಮುದುಕತನದಿಂದ ನರಳಿ ಸಾಯುತ್ತಿರಲಿಲ್ಲ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನಿಮ್ಮ ಕ್ಯಾಲೆಂಡರ್ ಪ್ರಕಾರ ನಿಮ್ಮ ವಯಸ್ಸು 100 ವರ್ಷಗಳನ್ನು ದಾಟಿದೆ. ಆದರೆ ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮ್ಮ ಮುಖದ ಮೇಲೆ ಒಂದು ಸುಕ್ಕು ಕೂಡ ಇಲ್ಲ. ನಿಮ್ಮ ಕೂದಲು ಕಪ್ಪಾಗಿ ಹೊಳೆಯುತ್ತಿದೆ. ನಿಮ್ಮ ಸ್ನಾಯುಗಳು 25 ವರ್ಷದ ಯುವಕನಂತೆ ಸ್ಫೂರ್ತಿದಾಯಕವಾಗಿವೆ ಮತ್ತು ನಿಮ್ಮ ನೋಟ ಹದ್ದಿನ ಕಣ್ಣುಗಳಷ್ಟು ಚುರುಕಾಗಿದೆ. ಇದು ಏನಾದರೂ ಸೈನ್ಸ್ ಫಿಕ್ಷನ್ ಚಲನಚಿತ್ರದ ಕಥೆಯೋ ಅಥವಾ ಗ್ರಾಫಿಕ್ಸ್ ಮಾಯೆಯೋ ಎಂದು ಭಾವಿಸಿದರೆ ನೀವು ತಪ್ಪು ಮಾಡುತ್ತೀರಿ. ಆಧುನಿಕ ವೈದ್ಯಶಾಸ್ತ್ರ ಇನ್ನೂ ತಲೆ ಹಿಡಿದುಕೊಳ್ಳುತ್ತಿರುವ ಒಂದು ಅದ್ಭುತ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಅಸ್ತಿತ್ವದಲ್ಲಿತ್ತು. ಅದೇ ಕಾಯಕಲ್ಪ. ಕಾಯ ಎಂದರೆ ದೇಹ, ಕಲ್ಪ ಎಂದರೆ ಬದಲಾವಣೆ ಅಥವಾ ರೂಪಾಂತರ. ಅಂದ್ರೆ ಒಂದು ಮುದುಕ ದೇಹವನ್ನು ಮತ್ತೆ ಯೌವನವನ್ನಾಗಿ ಮಾರ್ಪಡಿಸುವ ಪರಮ ರಹಸ್ಯ ವಿದ್ಯೆ ಇದು. ನಿಜವಾಗಿ ನಮ್ಮ ದೇಹದಲ್ಲಿ ವಯಸ್ಸು ಹೆಚ್ಚಾಗದೆ ತಡೆಯುವ ಆ ಸ್ವಿಚ್ ಎಲ್ಲಿದೆ? ಋಗ್ವೇದದಂಥ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರುವ ಈ ಜೆನೆಟಿಕ್ ರಹಸ್ಯಗಳು ಯಾವುವು? ನಮ್ಮ ಬೆನ್ನೆಲುಬಿನ ಕೊನೆಯಿಂದ ಮೆದುಳಿನವರೆಗೆ ಹರಿಯುವ ಆ ರಹಸ್ಯ ದ್ರವ ನಮಗೆ ಅಮರತ್ವವನ್ನು ನೀಡಬಲ್ಲದೆ? ಇಂದು ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಕಥೆಯನ್ನು ಕೇಳುವುದಿಲ್ಲ, ನಮ್ಮ ಜೀವಕೋಶಗಳಲ್ಲಿ ನಿದ್ರಿಸುತ್ತಿರುವ ಆ ಅದ್ಭುತ ಶಕ್ತಿಯನ್ನು ಎಬ್ಬಿಸುವ ಪ್ರಯಾಣವನ್ನು ಆರಂಭಿಸುತ್ತೇವೆ. ಆಧುನಿಕ ಜೆನೆಟಿಕ್ಸ್ ಹೇಳುವ ಟೆಲೋಮಿಯರ್ಸ್ ಸಿದ್ಧಾಂತದಿಂದ ಸಿದ್ಧಾಂತ ಶಿರೋಮಣಿಯಲ್ಲಿ ವಿವರಿಸಿದ ಜೀವಕ್ರಿಯೆಗಳವರೆಗೆ ಪ್ರತಿಯೊಂದು ಅಂಶವನ್ನು ಸ್ಪಷ್ಟವಾಗಿ ನೋಡೋಣ. ನಿಜವಾಗಿ ಮುದುಕತನ ಎಂದರೇನು? ನಿಜವಾಗಿ ಮನುಷ್ಯ ಏಕೆ ಮುದುಕನಾಗುತ್ತಾನೆ? ಕಾಲ ಕಳೆದಂತೆ ಚರ್ಮ ಏಕೆ ಸುಕ್ಕಾಗುತ್ತದೆ? ಕೂದಲು ಏಕೆ ಬೆಳ್ಳಗಾಗುತ್ತದೆ? ಈ ಪ್ರಶ್ನೆಗಳಿಗೆ ಆಧುನಿಕ ವಿಜ್ಞಾನಶಾಸ್ತ್ರ ಮತ್ತು ಪ್ರಾಚೀನ ಆಯುರ್ವೇದ ಹೇಳುವ ಉತ್ತರಗಳನ್ನು ಕೇಳಿದರೆ ಆಶ್ಚರ್ಯವಾಗದೇ ಇರದು. ಆಧುನಿಕ ವೈದ್ಯಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಿ ವೃದ್ಧಾಪ್ಯ ಎಂಬುದು ಜೀವಕೋಶಗಳ ಮಟ್ಟದಲ್ಲಿ ನಡೆಯುತ್ತದೆ. ನಮ್ಮ ಪ್ರತಿ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಕೊನೆಯಲ್ಲಿ ಟೆಲೋಮಿಯರ್ಸ್ ಎಂಬ ರಕ್ಷಣಾ ಕವಚಗಳು ಇರುತ್ತವೆ. ಇವನ್ನು ನಾವು ಶೂಲೇಸ್ ಕೊನೆಯಲ್ಲಿರುವ ಪ್ಲಾಸ್ಟಿಕ್ ಕ್ಯಾಪ್ಗಳೊಂದಿಗೆ ಹೋಲಿಸಬಹುದು. ನಾವು ಜೀವಿಸಿದಂತೆ, ಜೀವಕೋಶಗಳು ವಿಭಜನೆಯಾದಂತೆ ಮತ್ತು ನಾವು ತೆಗೆದುಕೊಳ್ಳುವ ಮಾನಸಿಕ ಒತ್ತಡ, ಕಲುಷಿತ ಆಹಾರದಿಂದ ಈ ಟೆಲೋಮಿಯರ್ಸ್ ಕ್ರಮೇಣ ಹರಿದು ಹೋಗುತ್ತಾ ಚಿಕ್ಕದಾಗಿ ಮಾರ್ಪಡುತ್ತವೆ. ಒಂದು ಹಂತದಲ್ಲಿ ಇವು ಸಂಪೂರ್ಣವಾಗಿ ಹರಿದು ಹೋದಾಗ ಜೀವಕೋಶಗಳು ಇನ್ನೂ ವಿಭಜನೆಯಾಗಲಾರವು. ಪರಿಣಾಮವಾಗಿ ದೇಹ ತನ್ನನ್ನು ತಾನು ರಿಪೇರಿ ಮಾಡಿಕೊಳ್ಳಲಾರದೆ ಮುದುಕತನಕ್ಕೆ ಒಳಗಾಗುತ್ತದೆ. ಆದರೆ ಇದೇ ಅಂಶವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಚರಕ ಸಂಹಿತದಲ್ಲಿ ಮಹರ್ಷಿಗಳು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆಯುರ್ವೇದ ದೃಷ್ಟಿಕೋನದಲ್ಲಿ ಮುದುಕತನ ಎಂಬುದು ಕೇವಲ ಕಾಲಕ್ಕೆ ಸಂಬಂಧಿಸಿದ ವಿಷಯವಲ್ಲ, ಅದು ದೇಹದಲ್ಲಿರುವ ಓಜಸ್ಸು ಕ್ಷೀಣಿಸುವುದು. ಓಜಸ್ಸು ಎಂದರೆ ನಮ್ಮ ದೇಹದಲ್ಲಿರುವ ಸಪ್ತಧಾತುಗಳ ಸಾರ, ಅಂದರೆ ನಮ್ಮ ಪ್ರಾಣಶಕ್ತಿಯ ಮೂಲಾಧಾರ. ಈ ಓಜಸ್ಸು ಕಡಿಮೆಯಾದಾಗ ದೇಹದಲ್ಲಿ ವ್ಯಾಧಿ ಕ್ಷಮತ್ವ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಜೀವಕೋಶಗಳು ತಮ್ಮ ಚೈತನ್ಯವನ್ನು ಕಳೆದುಕೊಳ್ಳುತ್ತವೆ. ಆಯುರ್ವೇದ ಹೇಳುವ ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದರೆ, ವೃದ್ಧಾಪ್ಯ ಎಂಬುದು ಪ್ರಕೃತಿ ಸಿದ್ಧವಾದ ನಿಯಮವಲ್ಲ, ಅದು ದೇಹದಲ್ಲಿ ನಡೆಯುವ ಒಂದು ದೋಷ ಅಥವಾ ತಪ್ಪು. ಈ ತಪ್ಪನ್ನು ಸರಿಪಡಿಸಿ ಜೀವಕೋಶಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ಅದ್ಭುತ ಪ್ರಕ್ರಿಯೆಯೇ ಕಾಯಕಲ್ಪ ಎಂದು ಕರೆಯಲಾಯಿತು. ಸೈನ್ಸ್ ಹೇಳುವ ಟೆಲೋಮಿಯರ್ಸ್ ಉದ್ದವನ್ನು ಹೆಚ್ಚಿಸುವುದು ಅಥವಾ ಅವುಗಳ ಕ್ಷೀಣತೆಯನ್ನು ತಡೆಯುವುದು ಎಂಬ ಪ್ರಕ್ರಿಯೆಯೇ ಆಯುರ್ವೇದದಲ್ಲಿನ ಕಾಯಕಲ್ಪ ಚಿಕಿತ್ಸೆಗೆ ಆಧಾರ. ಅಂದರೆ ನಾವು ಸರಿಯಾದ ಪದ್ಧತಿಯಲ್ಲಿ ಆಹಾರ, ಉಸಿರಾಟ ಮತ್ತು ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸಬಲ್ಲವರಾದರೆ ಜೀವಕೋಶಗಳ ವಿಚ್ಛೇದನವನ್ನು ತಡೆದು ಜೀವನ ಗಡಿಯಾರವನ್ನು ಹಿಂತಿರುಗಿಸುವುದು ಸಾಧ್ಯ ಎಂಬುದನ್ನು ಈ ಎರಡು ಶಾಸ್ತ್ರಗಳು ಸಾಬೀತುಪಡಿಸುತ್ತಿವೆ. ದೇಹದಲ್ಲಿನ ಪ್ರತಿ ಅಣುವನ್ನು ಮತ್ತೆ ಹೊಸದಾಗಿ ಮಾರ್ಪಡಿಸಬಲ್ಲ ಈ ಆಳವಾದ ಜ್ಞಾನವೇ 100 ವರ್ಷದ ವಯಸ್ಸಿನಲ್ಲೂ 25 ವರ್ಷದ ಉತ್ಸಾಹವನ್ನು ನೀಡುವ ರಹಸ್ಯ. ಚವನ ಮಹರ್ಷಿ ಕಥೆ. ಚವನ ಮಹರ್ಷಿ ಕಥೆ ಕೇವಲ ಒಂದು ಪುರಾಣ ಕಥೆ ಮಾತ್ರವಲ್ಲ, ಅದು ಮಾನವ ದೇಹದಲ್ಲಿರುವ ಡಿಎನ್ಎಯನ್ನು ಮತ್ತೆ ಹೇಗೆ ಮರುಕ್ರಮಗೊಳಿಸಬಹುದು ಎಂಬುದನ್ನು ತಿಳಿಸುವ ಒಂದು ಪ್ರಾಚೀನ ಜ್ಞಾನ ಸಂಗ್ರಹ. ಪುರಾಣಗಳ ಪ್ರಕಾರ ಚವನ ಮಹರ್ಷಿ ತೀವ್ರವಾದ ತಪಸ್ಸಿನಿಂದ ಅತ್ಯಂತ ವೃದ್ಧಾಪ್ಯಕ್ಕೆ ಒಳಗಾಗಿ ದೇಹ ಚಲಿಸಲಾಗದ ಸ್ಥಿತಿಗೆ ಬರುತ್ತಾರೆ. ಆ ಸಮಯದಲ್ಲಿ ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರು ಅವರಿಗೆ ಕಾಯಕಲ್ಪ ಎಂಬ ರಹಸ್ಯ ಚಿಕಿತ್ಸೆಯನ್ನು ನೀಡುತ್ತಾರೆ.
ಇಂದು ನಾವು ಮಾರುಕಟ್ಟೆಯಲ್ಲಿ ನೋಡುವ ಚ್ಯವನಪ್ರಾಶ್ ಎಂಬುದು ಆ ದಿನಗಳಲ್ಲಿ ಅವರು ಬಳಸಿದ ಅದ್ಭುತ ಔಷಧದ ಒಂದು ಸಣ್ಣ ಭಾಗ ಮಾತ್ರ. ಆ ಚಿಕಿತ್ಸೆ ಮುಗಿದ ನಂತರ ಮುದುಕತನದಿಂದ ನಡುಗುತ್ತಿದ್ದ ಚ್ಯವನ ಮಹರ್ಷಿಯ ಚರ್ಮ ಮತ್ತೆ ಬಿಗಿಯಾಗಿ, ಕಣ್ಣಿನ ನೋಟ ಉತ್ತಮವಾಗಿ, ಕೇವಲ 25 ವರ್ಷದ ಯುವಕನಂತೆ ಮಾರ್ಪಡುತ್ತಾರೆ. ಇದು ಕೇಳಲು ಆಶ್ಚರ್ಯಕರವಾಗಿದ್ದರೂ ಆಧುನಿಕ ವಿಜ್ಞಾನಿಗಳು ಈಗ ಇದನ್ನೇ ಎಪಿಜೆನೆಟಿಕ್ ರೀಪ್ರೋಗ್ರಾಮಿಂಗ್ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಜೀವಕೋಶಗಳಲ್ಲಿರುವ ವೃದ್ಧಾಪ್ಯದ ಮಾಹಿತಿಯನ್ನು ಅಳಿಸಿಹಾಕಿ ಅವನ್ನು ಮತ್ತೆ ಯೌವನ ಸ್ಥಿತಿಗೆ ತರುವುದು ಸಾಧ್ಯ ಎಂಬುದನ್ನು ಈ ಕಥೆ ಸಾಬೀತುಪಡಿಸುತ್ತದೆ. ಇಲ್ಲಿ ಅತ್ಯಂತ ಪ್ರಮುಖವಾದ ಅಂಶವೆಂದರೆ ನಮ್ಮ ಮನಸ್ಸಿನ ಸ್ಥಿತಿ. ಸೈಕಾಲಜಿ ಪ್ರಕಾರ ನಮ್ಮ ದೇಹವು ಕೇವಲ ರಕ್ತಮಾಂಸಗಳ ಗಡ್ಡೆಯಲ್ಲ, ಅದು ನಮ್ಮ ಆಲೋಚನೆಗಳ ಪ್ರತಿರೂಪ. 1979ರಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸೈಕಾಲಜಿಸ್ಟ್ ಎಲೆನ್ ಲ್ಯಾಂಗರ್ ಮಾಡಿದ ಕೌಂಟರ್ ಕ್ಲಾಕ್ವೈಸ್ ಎಂಬ ಸಂಶೋಧನೆ ಪ್ರಪಂಚವನ್ನೇ ದಿಗ್ಭ್ರಮೆಗೊಳಿಸಿತು. ಅವರು 80 ವರ್ಷ ವಯಸ್ಸಿನ ಕೆಲವು ವೃದ್ಧರನ್ನು ಒಂದೆಡೆ ಸೇರಿಸಿ, ಅವರು 20 ವರ್ಷಗಳ ಹಿಂದೆ ಯಾವ ವಾತಾವರಣದಲ್ಲಿದ್ದರೋ ಸರಿಯಾಗಿ ಅಂತಹ ವಾತಾವರಣವನ್ನೇ ಸೃಷ್ಟಿಸಿದರು. ಅವರು ಯುವಕರಾಗಿದ್ದಾಗಿನ ವೃತ್ತಪತ್ರಿಕೆಗಳು, ಸಂಗೀತ ಮತ್ತು ಅವರು ಆಗಿನಂತೆ ವರ್ತಿಸಬೇಕು ಎಂಬ ನಿಯಮಗಳನ್ನು ಹಾಕಿದರು. ಕೇವಲ 1 ವಾರದ ನಂತರ ಅವರಲ್ಲಿ ಅದ್ಭುತ ಬದಲಾವಣೆಗಳು ಬಂದವು. ಅವರ ಶಾರೀರಿಕ ಶಕ್ತಿ ಹೆಚ್ಚಿತು, ಕೀಲು ನೋವುಗಳು ಮಾಯವಾದವು, ಕೊನೆಗೆ ಅವರ ಬೆರಳಚ್ಚುಗಳು ಕೂಡ ಯುವಕರಂತೆ ಬದಲಾದವು. ಇದರರ್ಥ ಏನೆಂದರೆ, ನಮ್ಮ ಮನಸ್ಸು ತನ್ನನ್ನು ತಾನೇ ಮುದುಕ ಎಂದು ಭಾವಿಸಿದಾಗ ದೇಹ ಆ ಆದೇಶಗಳನ್ನು ಪಾಲಿಸುತ್ತಾ ಮುದುಕತನಕ್ಕೆ ಒಳಗಾಗುತ್ತದೆ. ಯಾವಾಗ ನಾವು ನಮ್ಮ ಆಲೋಚನೆಗಳನ್ನೇ ಸಾಫ್ಟ್ವೇರ್ ಅನ್ನು ಯೌವನವನ್ನಾಗಿ ಮಾರ್ಪಡಿಸಿಕೊಳ್ಳುತ್ತೇವೋ ಆಗ ಬಾಡಿ ಎಂಬ ಹಾರ್ಡ್ವೇರ್ ಸ್ವಯಂಚಾಲಿತವಾಗಿ ಅಪ್ಡೇಟ್ ಆಗುತ್ತದೆ. ಕಾಯಕಲ್ಪ ಪ್ರಕ್ರಿಯೆಯಲ್ಲಿ ಮೊದಲ ಹೆಜ್ಜೆ ಯಾವುದೆಂದರೆ, ನಾನು ಶಕ್ತಿಶಾಲಿ, ನನ್ನ ಜೀವಕೋಶಗಳು ಪುನರುಜ್ಜೀವನ ಪಡೆಯುತ್ತಿವೆ ಎಂಬ ದೃಢವಾದ ನಂಬಿಕೆಯನ್ನು ಆತ್ಮದಲ್ಲಿ ನೆಟ್ಟುಕೊಳ್ಳುವುದು. ಈ ಮಾನಸಿಕ ಚೈತನ್ಯ ದೇಹದ ರಸಾಯನಶಾಸ್ತ್ರವನ್ನು ಬದಲಾಯಿಸಿ ಒಳಗೆ ನಿದ್ರಿಸುತ್ತಿರುವ ಯೌವನ ಶಕ್ತಿಯನ್ನು ಎಬ್ಬಿಸುತ್ತದೆ. ಆಟೋಫೇಜಿ ವೃದ್ಧಾಪ್ಯವನ್ನು ಜಯಿಸಿ ದೇಹವನ್ನು ಮತ್ತೆ ಯೌವನವನ್ನಾಗಿ ಮಾರ್ಪಡಿಸಿಕೊಳ್ಳಲು ನಮ್ಮ ದೇಹದಲ್ಲಿಯೇ ಒಂದು ಅದ್ಭುತ ಸ್ವಯಂ ರಿಪೇರಿ ವ್ಯವಸ್ಥೆಯಿದೆ. ಇದನ್ನು ಆಧುನಿಕ ವಿಜ್ಞಾನಶಾಸ್ತ್ರ ಆಟೋಫೇಜಿ ಎಂದು ಕರೆಯುತ್ತದೆ. 2016ರಲ್ಲಿ ಜಪಾನ್ ವಿಜ್ಞಾನಿ ಯೋಶಿನೋರಿ ಓಹ್ಸುಮಿಗೆ ನೊಬೆಲ್ ಬಹುಮತಿಯನ್ನು ತಂದುಕೊಟ್ಟ ಈ ಸಿದ್ಧಾಂತದ ಪ್ರಕಾರ ನಮ್ಮ ದೇಹದಲ್ಲಿ ಹಾಳಾಗಿರುವ ದುರ್ಬಲವಾದ ಜೀವಕೋಶಗಳನ್ನು ದೇಹವೇ ಸ್ವಯಂಚಾಲಿತವಾಗಿ ಆಹಾರವಾಗಿ ತೆಗೆದುಕೊಂಡು ಅವನ್ನು ಶಕ್ತಿಯನ್ನಾಗಿ ಮಾರ್ಪಡಿಸುತ್ತದೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಈ ರಹಸ್ಯವನ್ನು ಅರಿತು ಇದನ್ನು ಲಂಘನ ಅಥವಾ ಉಪವಾಸ ಎಂದು ಕರೆದರು. ನಾವು ಆಹಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ವಿಶ್ರಾಂತಿ ಪಡೆಯುತ್ತದೆ. ಆ ಸಮಯದಲ್ಲಿ ದೇಹ ತನ್ನ ದೃಷ್ಟಿಯನ್ನು ಒಳಗ ಶೇಖರವಾದ ತ್ಯಾಜ್ಯಗಳು, ಉಪಯೋಗವಾದ ಜೀವಕೋಶಗಳನ್ನು ಶುಚಿಗೊಳಿಸುವತ್ತ ತಿರುಗಿಸುತ್ತದೆ. ಇದು ಒಂದು ಕಂಪ್ಯೂಟರ್ ಅನ್ನು ರೀಸ್ಟಾರ್ಟ್ ಮಾಡಿದಂತೆ ದೇಹದಲ್ಲಿನ ಪ್ರತಿ ಅಣುವನ್ನು ಶುಚಿಗೊಳಿಸಿ ಹಳೆಯ ಸುಕ್ಕುಬಿದ್ದ ಚರ್ಮಕ್ಕೆ ಬದಲಾಗಿ ಹೊಸ ಚರ್ಮದ ಜೀವಕೋಶಗಳು ಹುಟ್ಟುವಂತೆ ಮಾಡುತ್ತದೆ. ಆದರೆ ಕೇವಲ ಆಹಾರವಲ್ಲ, ನಮ್ಮ ಆಯುಷ್ಯವನ್ನು ನಿಯಂತ್ರಿಸುವುದು ನಮ್ಮ ಉಸಿರಾಟ. ಪ್ರಕೃತಿಯಲ್ಲಿರುವ ಜೀವರಾಶಿಗಳನ್ನು ಗಮನಿಸಿದರೆ ಒಂದು ವಿಚಿತ್ರವಾದ ಸತ್ಯ ಬೋಧಪಡುತ್ತದೆ. ನಾಯಿ ನಿಮಿಷಕ್ಕೆ ಸುಮಾರು 30 ಬಾರಿ ವೇಗವಾಗಿ ಉಸಿರಾಡುತ್ತದೆ. ಅದರ ಆಯುಷ್ಯ ಕೇವಲ 12 ವರ್ಷಗಳು ಮಾತ್ರ. ಅದೇ ಆಮೆ ನಿಮಿಷಕ್ಕೆ ಕೇವಲ 3ರಿಂದ 4 ಬಾರಿ ಮಾತ್ರ ಅತ್ಯಂತ ನಿಧಾನವಾಗಿ ಉಸಿರಾಡುತ್ತದೆ. ಅದಕ್ಕಾಗಿಯೇ ಅದು 300 ವರ್ಷಗಳಿಗೂ ಮೀರಿ ಜೀವಿಸುತ್ತದೆ. ಋಗ್ವೇದದಲ್ಲಿ ಹೇಳಿದಂತೆ ಮನುಷ್ಯನ ಆಯುಷ್ಯ ವರ್ಷಗಳ ಲೆಕ್ಕದಲ್ಲಲ್ಲ, ಉಸಿರಾಟಗಳ ಲೆಕ್ಕದಲ್ಲಿ ನಿರ್ಣಯಿಸಲ್ಪಡುತ್ತದೆ. ನಾವು ಎಷ್ಟು ಉದ್ದವಾಗಿ ನಿಧಾನವಾಗಿ ಉಸಿರಾಡಿದರೆ ನಮ್ಮ ಹೃದಯ ಬಡಿತದ ದರ ಅಷ್ಟು ಕಡಿಮೆಯಾಗಿ ಜೀವಕೋಶಗಳ ಅರಗುವಿಕೆ ನಿಧಾನಗೊಳ್ಳುತ್ತದೆ. ಇದರ ಜೊತೆಗೆ ನಮ್ಮ ದೇಹಕ್ಕೆ ಸರಿಯಾದ ಇಂಧನ ನೀಡುವುದೂ ಮುಖ್ಯವೇ. ಕಾಯಕಲ್ಪ ಪ್ರಕ್ರಿಯೆಯಲ್ಲಿ ಉಸಿರಿಕಾಯಗೆ ಅತ್ಯಂತ ಪ್ರಾಮುಖ್ಯತೆಯಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ ಎಂದು ಗುರುತಿಸಲ್ಪಟ್ಟಿದೆ. ಹಾಗೆಯೇ ನೆಯ್ಯಿ ಮತ್ತು ತೇನೆಗಳನ್ನು ಸಮಾನವಾಗಲ್ಲ, ಪ್ರತ್ಯೇಕ ಅನುಪಾತದಲ್ಲಿ ಕಲಸಿ ತೆಗೆದುಕೊಂಡಾಗ ಅವು ದೇಹದಲ್ಲಿನ ಸಪ್ತಧಾತುಗಳನ್ನು ಪುನರುಜ್ಜೀವನಗೊಳಿಸುತ್ತವೆ. ಯೋಗಶಾಸ್ತ್ರದಲ್ಲಿ ಅತ್ಯಂತ ರಹಸ್ಯವಾದ ಖೇಚರಿ ಮುದ್ರದ ಮೂಲಕ ನಮ್ಮ ಮೆದುಳಿನಲ್ಲಿರುವ ಪೀನಿಯಲ್ ಗ್ಲ್ಯಾಂಡ್ನಿಂದ ಸ್ರವಿಸುವ ಅಮೃತ ವ್ಯರ್ಥವಾಗದೆ ಗಂಟಲಿನಲ್ಲಿಯೇ ತಡೆಯುವುದರಿಂದ ದೇಹ ಮುದುಕತನಕ್ಕೆ ಒಳಗಾಗುವುದಿಲ್ಲ. ಕೊನೆಯದಾಗಿ ನಾದಯೋಗ ಅಥವಾ ಓಂಕಾರ ಉಚ್ಚಾರಣೆಯಿಂದ ಉಂಟಾಗುವ ಕಂಪನಗಳು ನಮ್ಮ ದೇಹದಲ್ಲಿನ ವೇಗಸ್ ನರವನ್ನು ಉತ್ತೇಜಿತಗೊಳಿಸಿ ಒತ್ತಡ ಉಂಟುಮಾಡುವ ಕಾರ್ಟಿಸಾಲ್ ಮಟ್ಟವನ್ನು ಕಡಿಮೆ ಮಾಡಿ ಯೌವನವನ್ನು ನೀಡುವ ಡೋಪಮೈನ್ ಮತ್ತು ಸೆರಟೋನಿನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಉಸಿರಾಟ, ಆಹಾರ ಮತ್ತು ಧ್ವನಿ ಕಂಪನಗಳ ಮಿಶ್ರಣವೇ ನಮ್ಮ ದೇಹವನ್ನು ಒಂದು ಸೂಪರ್ ಕಂಡಕ್ಟರ್ ಆಗಿ ಮಾರ್ಪಡಿಸಿ 100 ವರ್ಷದ ವಯಸ್ಸಿನಲ್ಲೂ 25 ವರ್ಷದ ಜೀವಕೋಶಗಳನ್ನು ನಿರ್ಮಿಸುತ್ತದೆ.
ಈ ರಹಸ್ಯ ಜ್ಞಾನವನ್ನು ಕೇಳಿದ ನಂತರ ಇವೆಲ್ಲವನ್ನು ಅನುಷ್ಠಾನಕ್ಕೆ ತರಲು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ ಅಥವಾ ಸಂಸಾರವನ್ನು ತೊರೆದು ಸನ್ಯಾಸ ತೆಗೆದುಕೊಳ್ಳಬೇಕಾಗಿಲ್ಲ. ನಮ್ಮ ಮನೆಯಲ್ಲಿಯೇ ಇದ್ದು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿಕೊಂಡರೆ ಆ ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು. ಮೊದಲನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ಲಂಘನ. ವಾರದಲ್ಲಿ ಕನಿಷ್ಠ 1 ಬಾರಿ ಅಥವಾ ಪ್ರತಿದಿನ 16 ಗಂಟೆಗಳ ಕಾಲ ಆಹಾರಕ್ಕೆ ವಿರಾಮ ನೀಡುವ ಮೂಲಕ ನಮ್ಮ ದೇಹದಲ್ಲಿ ಆಟೋಫೇಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ನಮ್ಮ ಜೀವಕೋಶಗಳು ತಮ್ಮನ್ನು ತಾವೇ ಶುದ್ಧೀಕರಿಸಿಕೊಂಡು ಒಳಗಿರುವ ತ್ಯಾಜ್ಯಗಳನ್ನು ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತವೆ. ಇದು ದೇಹಕ್ಕೆ ಒಂದು ಶಕ್ತಿಶಾಲಿ ಸರ್ವೀಸಿಂಗ್ ಅಂತದ್ದು. ಎರಡನೆಯದು ಸೂರ್ಯರಶ್ಮಿ ಮತ್ತು ಬ್ರಹ್ಮ ಮುಹೂರ್ತದ ಪ್ರಾಮುಖ್ಯತೆ. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗಳಿಂದ 6 ಗಂಟೆಗಳ ನಡುವೆ ನಿದ್ದೆ ಎದ್ದು ಉದಯಿಸುವ ಸೂರ್ಯನ ಕಿರಣಗಳು ನಮ್ಮ ದೇಹವನ್ನು ತಾಗುವಂತೆ ನೋಡಿಕೊಳ್ಳಬೇಕು. ಸೂರ್ಯರಶ್ಮಿ ಕೇವಲ ವಿಟಮಿನ್ ಡಿ ಮಾತ್ರವಲ್ಲ, ಅದು ನಮ್ಮ ಮೆದುಳಿನಲ್ಲಿರುವ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಉತ್ತೇಜಿಸಿ ನಮ್ಮ ಜೀವನ ಗಡಿಯಾರವನ್ನು ಕ್ರಮಬದ್ಧಗೊಳಿಸುತ್ತದೆ. ಇದರಿಂದ ನಿದ್ರೆಯ ಅಸಮಸ್ಯೆಗಳು ದೂರವಾಗಿ ದೇಹ ಪುನರುಜ್ಜೀವನದ ವೇಗ ಹೆಚ್ಚುತ್ತದೆ. ಮೂರನೆಯದು ಅತ್ಯಂತ ಶಕ್ತಿಶಾಲಿ ಮಾನಸಿಕ ಪ್ರಕ್ರಿಯೆ ಕೃತಜ್ಞತೆ. ಮನಸ್ಸು ಮನೋವಿಜ್ಞಾನದ ಪ್ರಕಾರ ನಿರಂತರ ದೂರು ಮಾಡುವ ಮೆದುಳಿನಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ. ಇದು ನಮ್ಮ ಜೀವಕೋಶಗಳನ್ನು ಒಳಗಿನಿಂದ ಸುಟ್ಟು ಹಾಳು ಮಾಡಿ ಮುದುಕತನವನ್ನು ವೇಗಗೊಳಿಸುತ್ತದೆ. ಅದೇ ಸಮಯದಲ್ಲಿ ನಮಗಿರುವುದರ ಬಗ್ಗೆ ಕೃತಜ್ಞತೆಯಿಂದ ಇದ್ದಾಗ ಆಕ್ಸಿಟೋಸಿನ್ ಮತ್ತು ಡೋಪಮೈನ್ನಂತಹ ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗಿ ನಮ್ಮ ಮುಖದಲ್ಲಿ ಕಾಂತಿಯನ್ನು, ದೇಹದಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತವೆ. ನಮ್ಮ ಆಹಾರವನ್ನು ಕೇವಲ ನಾಲಿಗೆ ರುಚಿಗಾಗಿ ಅಲ್ಲ, ಅದು ನಮ್ಮ ಜೀವಕೋಶಗಳಿಗೆ ನೀಡುವ ಔಷಧವೆಂದು ಭಾವಿಸಿ ತೆಗೆದುಕೊಳ್ಳಬೇಕು. ಇವುಗಳ ಜೊತೆಗೆ ಪ್ರತಿದಿನ 10 ನಿಮಿಷಗಳ ಕಾಲ ಉದ್ದ ಉಸಿರಾಡುವುದು ಮತ್ತು ಬೆನ್ನೆಲುಬು ನೇರವಾಗಿರುವಂತೆ ಧ್ಯಾನ ಮಾಡುವುದರಿಂದ ನಮ್ಮ ನರಮಂಡಲ ಶುದ್ಧಿಗೊಳ್ಳುತ್ತದೆ. ಈ ಸಣ್ಣ ಬದಲಾವಣೆಗಳೇ ನಮ್ಮ ಡಿಎನ್ಎ ಮಟ್ಟದವರೆಗೂ ಹೋಗಿ ವೃದ್ಧಾಪ್ಯ ಗಡಿಯಾರವನ್ನು ನಿಧಾನಗೊಳಿಸಿ 100 ವರ್ಷದ ವಯಸ್ಸಿನಲ್ಲೂ 25 ವರ್ಷದ ಯುವಕನಂತಹ ಶಕ್ತಿಯನ್ನು, ಉತ್ಸಾಹವನ್ನು ನೀಡುತ್ತವೆ.